ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು? ತಗೊಳ್ಳಿ, ಈಗ ಒಳ್ಳೆ ಪ್ರಶ್ನೆ ನಿಮ್ಮದು. ಈಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೆ. ನನ್ನನ್ನು ಕಿಸಾನ್ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಚಳುವಳಿಗಳಿಗೆ, ಭಾರತ್ ಬಚಾವೋ ರ್ಯಾಲಿ ಡೆಲ್ಲಿ ಇರ್ಬೋದು, ಮೇಕೆದಾಟು, ಆಮೇಲೆ ಸುಮಾರು ಚಳುವಳಿಗಳಿಗೆ ನನ್ನನ್ನು ಉತ್ತೇಜಿಸಿ ಕೆಲಸ ಮಾಡಿಸಿ, ಕೆಲಸ ತಗೊಂಡು ಗುರುತಿಸಿ, ಇವಾಗ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಇವ್ನು ಗೆಲ್ತಾನೆ ಕೊಟ್ಟರೆ ಅನ್ನೋದನ್ನು ಆ ಒಂದು ಪ್ರಬುದ್ಧತೆ, ಆ ಶಕ್ತಿ ಯಾರಿಗಾರಿದೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್. ಯಾಕೆ ನಾನು ಅವ್ರನ್ನ ಅಷ್ಟು ಫಾಲೋ ಮಾಡ್ತೀನಿ ಅಂದರೆ, ಆ ಒಂದು ಅವರ ಚಾಕಚಕ್ಯತೆ ಅಂತೀವಿ, ಒಂಥರ ಚಾಣಕ್ಯ ಅಂತಾರಲ್ಲ, ಆ ರೀತಿಲಿ ಸಾಮಾನ್ಯ ಕುಟುಂಬ. ಯಾಕೆಂದರೆ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮದು. ನಾನು ಕಾರ್ಪೊರೇಟರ್ ಇದ್ದೆ, ಹಿಂದೆ ದಾವಣಗೆರೆಯಲ್ಲಿದ್ದೆ. ಚನ್ನಗಿರಿನ ನೇಟಿವ್ ಹೋಗಿ ಸಂಘಟನೆ ಮಾಡಿದೆ. ಆ ಸಂಘಟನೆನ ಗುರುತಿಸಿ ಅವ್ರು ಟಿಕೆಟ್ ತಂದು MLA ಮಾಡಿ ನಿಮ್ಮ ಸ್ಟುಡಿಯೋಕ್ಕೆ ಕಳಿಸಿದ್ದಾರೆ ಅಂದರೆ ಅವನ ಶಕ್ತಿ ಅವರಲ್ಲಿದೆ. ಅದಕ್ಕೋಸ್ಕರ ಅಂಥ ಲೀಡ್ರನ್ನ ನಾವು ಬೆಂಬಲವಾಗಿ ನಿಂತ್ಕೊಂಡ್ವಿ ಅಂದರೆ ಜನನೂ ಒಪ್ತಾರೆ, ಪಕ್ಷನೂ ಒಪ್ಪುತ್ತೆ, ನನ್ನ ಮನಸ್ಸು ಒಪ್ಪುತ್ತೆ, ಪಕ್ಷಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಷ್ಟೇ.